ಈಗ ಬಿಗ್ ಬಾಸ್ ಪ್ರೋಮೋ ಬಿಟ್ಟಾಯ್ತು. ಇದೇ ಆಗಸ್ಟ್ 16ನೇ ತಾರೀಕಿಂದ ಬಿಗ್ ಬಾಸ್ ಆರಂಭ ಆಗ್ತದೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಕೆಲವೊಬ್ಬರು ಇಮೇಜಸ್ ಕೂಡ ಇಲ್ಲಿ ತೋರಿಸಿದ್ದಾರೆ. ಕಾಮನ್ ಪೀಪಲ್ಗೆ ನಿಜವಾದ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಇನ್ನು ಪ್ರೋಮೋದಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ನಿಮ್ಮ ಕನಸುಗಳು ವಿಡಿಯೋ ಮೂಲಕ ನಮ್ಮನ್ನು ತಲುಪಿದೆ. ಈಗ ಆ ಕನಸುಗಳಿಗೆ ವೇದಿಕೆ ಸಜ್ಜಾಗುತ್ತಿದೆ. ಈ ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡೋದು ಯಾರು ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಪ್ರಿಯರಿಗಂತೂ ಗುಡ್ ನ್ಯೂಸ್. ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ ಈಗ 9 ಗಂಟೆಯಿಂದ 9:30ವರೆಗೂ ಕೂಡ ಇಲ್ಲಿ ಯಾರೂ ಕೂಡ ಟಿವಿ ಬಿಟ್ಟು ಹೋಗೋದೇ ಇಲ್ಲ. ಯಾಕಂದ್ರೆ ಕಾಮನ್ ಪೀಪಲ್ ಇಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಇಲ್ಲಿ ಏನೆಲ್ಲ ಇಲ್ಲಿ ಚಟುವಟಿಕೆಗಳು ಇರುತ್ತೆ, ಏನೊಂದು ಗೇಮ್ ಕೊಡ್ತಾರೆ ಅಂತಂದ್ಬಿಟ್ಟು ಎಲ್ಲರಿಗೂ ಕೂಡ ಇಲ್ಲಿ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಈಗ ಪ್ರೋಮೋ ಬಿಟ್ಟಿದ ತಕ್ಷಣ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ಈಗ ಅಗ್ನಿ ಪರೀಕ್ಷೆ ಅಂತ ಹೇಳಿದರೆ, ಅಗ್ನಿ ಪರೀಕ್ಷೆ ಅಂದ್ರೆ ಏನು, ಈ ಅಗ್ನಿ ಪರೀಕ್ಷೆಯಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಥಿಂಕ್ ಅಂತೂ ಮಾಡ್ತಿರ್ತೀರಾ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ರು. ಈಗ ಅಫಿಷಿಯಲ್ ಆಗಿ ಕಲರ್ಸ್ ವಾಹಿನಿಯಲ್ಲೇ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ಅಗ್ನಿ ಪರೀಕ್ಷೆ ಅಂತಂದ್ಬಿಟ್ಟು. ಈಗ ಬಿಗ್ ಬಾಸ್ ಆರಂಭ ಆಗ್ತಿರೋದು ಆಗಸ್ಟ್ 16ನೇ ತಾರೀಕಿಂದ. ಈಗ ಆಗಸ್ಟ್ 16ನೇ ತಾರೀಕು ಈಗ ಜಡ್ಜ್ಗಳಾಗಿ ಬರ್ತಾರಾ ಈ ಒಂದು ಅಗ್ನಿ ಪರೀಕ್ಷೆಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ. ಅಂದರೆ ಜಡ್ಜ್ಗಳು ಇರ್ತಾರಾ ಈಗ ಅಗ್ನಿ ಪರೀಕ್ಷೆಯಲ್ಲಿ ಅಂತಂದ್ಬಿಟ್ಟು. ಅಗ್ನಿ ಪರೀಕ್ಷೆಯಲ್ಲಿ ಒಂದು ವೇಳೆ ಜಡ್ಜಸ್ಗಳು ಇದ್ರೆ, ಅಂದರೆ ಈಗ ಸೆಲೆಕ್ಟ್ ಮಾಡಬೇಕಲ್ವಾ ಕಾಮನ್ ಪೀಪಲ್ಗಳನ್ನ, ಈಗ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಜಡ್ಜಸ್ಗಳು ಬೇಕು. ಈ ಜಡ್ಜಸ್ಗಳು ಇಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆದ ಗಿಲ್ಲಿ ನಟ ಅವರು, ಮತ್ತೆ ಶ್ರುತಿ ಅವರು, ವಿನಯ್ ಗೌಡ ಅವರು, ಮತ್ತೆ ಸಂಗೀತಾ ಶೃಂಗೇರಿ ಅವರು ಈಗ ಜಡ್ಜ್ಗಳಾಗಿ ಬರಬಹುದು ಅಂತಂದ್ಬಿಟ್ಟು ಈ ಒಂಥರ ವಿಚಾರಗಳು ಇಲ್ಲಿ ಓಡಾಡ್ತದೆ. ನೋಡೋಣ ವೀಕ್ಷಕರೇ, ಸದ್ಯ ಅಫಿಷಿಯಲ್ ಆಗಿ ಇಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಪ್ರೋಮೋ ಅಂತೂ ಬಿಟ್ಟಾಯ್ತು. ಈಗ ಆಗಸ್ಟ್ 16ನೇ ತಾರೀಕಿಂದ ನಿಜವಾದ ಅಗ್ನಿ ಪರೀಕ್ಷೆ ಇಲ್ಲಿ ಶುರುವಾಗ್ತದೆ. ಸೊ ಪ್ರೋಮೋ ನೋಡಿ ನಿಮಗೇನಿಸ್ತು? ಈಗ ಜಡ್ಜ್ಗಳಾಗಿ ಬಂದರೆ, ಯಾರು ಜಡ್ಜ್ಗಳಾಗಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಯಾರನ್ನ ನೋಡಬೇಕು ಅಂತ ಇದ್ದೀರಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.